ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯೆಹೋವನು ಬಿದ್ದವರನ್ನು ಎತ್ತಲ್ಪಡುವನು, ಎಸ್, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುವನು. ಆಮೇನ್, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 145ನೇ ಕೀರ್ತನೆ 14ನೇ ವಚನವನ್ನು ಮತ್ತೊಂದು ಸಾರಿ ನಾವು ಓದಿಕೊಂಡು ವಾಕ್ಯದ ಕಡೆಗೆ ಹೋಗೋಣ. Psalms 145 verse 14 ತಿಕ್ತೀರಾ? ನಮ್ಮ ಎತ್ತುಗಳು ದೊಡ್ಡ ಏರುಗಳನ್ನು ಹೊತ್ತು ಬರುವವು. 16ನೇ ವಚನ ಓದ್ತೀರಾ? 145 ತೆಗೆದಿದ್ದೀರಾ? ನೀನು ಕೆದರೆದು ಎಲ್ಲಾ ಜೀವಿಗಳು ಇಷ್ಟವನ್ನು ನೆರವೇರಿಸಿ. ಅವಾಗ ಯಾವ್ದು ಓದಿದ್ದು ನೀವು? ಬೇರೆದು ಓದಿದ್ದೀರಾ? 145 14 ಹೋದ್ರಿ. ಯೆಹೋವನು ಬಿದ್ದವರನ್ನು ಎತ್ತುವನು, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವನು. ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ನಾವು ಆರಾಧನೆ ಮಾಡುವಂಥ ದೇವರು ಬಿದ್ದಂಥ ಜನರನ್ನು ಅನೇಕವಾಗಿರ್ತಕ್ಕಂಥ ಕಷ್ಟಗಳ ಮಧ್ಯದಲ್ಲಿ, ಸೋಲಿನ ಮಧ್ಯದಲ್ಲಿ, ಅವಮಾನದ ಮಧ್ಯದಲ್ಲಿ, ರೋಗದ ಮಧ್ಯದಲ್ಲಿ, ಅನೇಕವಾಗಿರ್ತಕ್ಕಂಥ ಚಿಂತೆ, ಕಷ್ಟ, ಕಣ್ಣೀರು ಯಾರ ಮುಂದೆ ಹೇಳಿಕೊಳ್ಳಲಾರದ ಒಂದು ಸ್ಥಿತಿಯಲ್ಲಿರುವಂಥವರ ಮಧ್ಯದಲ್ಲಿ ಯಾರು ಬಿದ್ದು ಹೋಗಿದ್ದಾರೋ ಕುಟುಂಬದಲ್ಲಿ ಅಂಥವರನ್ನು ಎತ್ತುವಂಥ ದೇವರಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಓದುವಾರ ನಾವು ಧ್ಯಾನ ಮಾಡಿದೆ. ಒಬ್ಬ ತಾಯಿ ಯೇಸು ಕ್ರಿಸ್ತನ ವಿಷಯವನ್ನು ಕೇಳಿ ಯೇಸು ಸ್ವಾಮಿ ಇರುವಂಥ ಆ ಒಂದು ಮನೆಗೆ ಬಂದು ಆತನ ಮುಂದೆ ಏನು ಮಾಡ್ತಾ ಇದ್ದಾಳೆ? ಆತನ ಪಾದಕ್ಕೆ ಬೀಳ್ತಾ ಇದ್ದಾಳೆ. ಆಕೆಗಿರ್ತಕ್ಕಂಥ ನೋವು, ಬಾಧೆ, ಕಷ್ಟ ಏನಾಗಿದೆ ಪ್ರಿಯರೇ? ಆಕೆಯ ಮಗಳು ಏನಾಗಿದ್ದಾಳೆ? ದುರಾತ್ಮ ಶಕ್ತಿಗೆ ಬಲಿಯಾಗಿದ್ದಾಳೆ, ದೆವ್ವದ ಕಾಟಕ್ಕೆ ಬಲಿಯಾಗಿದ್ದಾಳೆ. ಆಕೆ ಎಷ್ಟು ತೋರಿಸಿದಾಗಲೂ ಕೂಡ ಆ ಮಗಳಿಗೆ ಸ್ವಸ್ಥತೆ ಉಂಟಾಗಲಾರದ ಸಂದರ್ಭ ಒದಗಿ ಬಂದಿರತಕ್ಕಂಥ ಸಮಯದಲ್ಲಿ ಆಕೆ ಯೇಸು ಸ್ವಾಮಿ ದೆವ್ವಗಳನ್ನು ಬಿಡಿಸಿದ್ದಾರೆ, ರೋಗಗಳನ್ನು ಸ್ವಸ್ಥ ಮಾಡಿದ್ದಾರೆ, ಸತ್ತವರನ್ನು ಎಬ್ಬಿಸಿದ್ದಾರೆ, ಆತನಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ ಕೇಳಿಕೊಂಡು ಆಕೆ ಯೇಸು ಕ್ರಿಸ್ತನ ಪಾದಗಳ ಬಳಿಗೆ ಬರ್ತಾ ಇದ್ದಾಳೆ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡಿದಂಥವರಾಗಿದ್ದೇವೆ. 24-25 ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅಲ್ಲಿಂದ ಯೇಸು ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳಿಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೇ ಹೋಯಿತು. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ಹಲ್ಲೆಲೂಯಾ. ಆಕೆಯ ಮಗಳಿಗೆ ಏನು ಹಿಡಿದಿದೆ? ದೆವ್ವ ಹಿಡಿದಿದೆ, ದುರಾತ್ಮ ಶಕ್ತಿ ಹಿಡಿದಿದೆ. ಮನೆಯಲ್ಲಿ ಅಸಮಾಧಾನ, ಭಯಂಕರವಾಗಿರ್ತಕ್ಕಂಥ ಕಿರುಚಾಟ, ಅರಚಾಟ, ಯಾರನ್ನು ಕೂಡ ಸೇರಲಾರದಂಥ ಒಂದು ಪರಿಸ್ಥಿತಿ. ಸುಮಾರು ವಾರಗಳ ಹಿಂದ್ಗಡೆ ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಾವು ನೋಡಿದ್ವಿ. 6,000 ದೆವ್ವಗಳು ಹಿಡಿದಿರ್ತಕ್ಕಂಥ ವ್ಯಕ್ತಿ ಬಟ್ಟೆಗಳಿರಲಾರ್ದೆ ಸ್ಮಶಾನದಲ್ಲಿ ಅಲ್ಲಿ ಜೀವಿಸುತ್ತಾ ಬೇಡಿಗಳನ್ನು ಹಾಕಿದಾಗಲ ಆ ಬೇಡಿಗಳನ್ನು ಕಳಚಿಬಿಟ್ಟು ಆತನಿಗೆ ಕಲ್ಲು ಹೊಡೆದ್ರು. ಆತನು ಅನೇಕರಿಗೆ ಕಲ್ಲುಗಳನ್ನು ಹೊಡಿತಾ ಇದ್ದ. ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಆತ ಜೀವಿಸ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಯೇಸು ಕ್ರಿಸ್ತನ ಆ ಸ್ಥಳಕ್ಕೆ ಹೋಗಿ ಆತನನ್ನು ಏನು ಮಾಡಿದರು? ಸ್ವಸ್ಥ ಮಾಡಿದರು. ಹಲ್ಲೆಲೂಯಾ. ಆ ಎಲ್ಲ ಸುದ್ದಿಯನ್ನು ಕೇಳಿರ್ತಕ್ಕಂಥ ಈ ತಾಯಿ ಈಗ ಬಂದು ಏನು ಮಾಡ್ತಾ ಇದ್ದಾಳೆ? ಯೇಸುವಿನ ಪಾದಕ್ಕೆ ಬೀಳ್ತಾ ಇದ್ದಾಳೆ. ದೇವರು ನಿನ್ನನ್ನು ಉದ್ಧರಿಸಬೇಕು, ನಿನ್ನನ್ನು ಮೇಲಕ್ಕೆತ್ತಬೇಕಂದ್ರೆ ಆತನ ಆಶ್ರಯ, ಆತನ ಸನ್ನಿಧಾನವನ್ನು ನೀನು ಬಯಸಿ ಬರುವಂಥವರು ಆಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ, ನಮ್ಮನ್ನು ಉದ್ಧರಿಸ್ತಾನೆ. ಕಾರಣ ಆತನ ಬಳಿಗೆ ನಾವು ಬಂದಂಥವರಾಗಿದೆ. ದೇವರು ವಾಕ್ಯ ಹೇಳ್ತಾ ಇದೆ, ಆತನು ನಾನು ನಿಮ್ಮನ್ನು ಮರೆಯುವುದಿಲ್ಲ, ತೊರೆಯುವುದಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡೋದಾದರೆ, ಯಾರಾದರೂ ನಮ್ಮನ್ನು ಮರಿಬೋದು, ತೊರೆಯಬಹುದು, ಆದರೆ ದೇವರು ಮಾತ್ರ ಎಂದಿಗೂ ಕೂಡ ನಮ್ಮನ್ನು ಮರೆಯಲಾರದಂಥ ದೇವರಾಗಿದ್ದಾನೆ. ಪ್ರಿಯರೇ, ಒಂದ್ಸಾರಿ ಓದ್ತೀರಾ? ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ
ತೊರೆಯುವುದಿಲ್ಲವೆಂದು ಎಂದಿಗೂ ತೊರೆಯದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ, ಆತನು ನಿನ್ನನ್ನು ಮರೆಯುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಹಲ್ಲೆಲೂಯಾ. ಕಾರಣ ಒಂದೇ, ನೀನು ಆತನನ್ನು ತಿಳಿದುಕೊಂಡಿರ್ತಕ್ಕಂಥ ಮಗನು ಮಗಳು ಆಗಿದ್ದು. ಯಾವಾಗ ಆ ತಾಯಿ ಅದಕ್ಕಿಂತ ಮುಂಚಿತವಾಗಿ ಆಕೆ ಅನ್ಯಮತಸ್ಥಳು ಏನೆಲ್ಲ ಕಾರ್ಯಗಳನ್ನು ಆಕೆ ಮಾಡಿದ್ದಾಳೆ, ಆದರೆ ಈಗ ಎಲ್ಲಿಗೆ ಬಂದಿದ್ದಾಳೆ ಆಕೆ? ಯೇಸುವಿನ ಸುದ್ದಿ ಸಮಾಚಾರವನ್ನು ಕೇಳಿ ಯೇಸುವಿನ ಬಳಿಗೆ ಬಂದಿದ್ದಾಳೆ. ಯೇಸುವಿನ ಪಾದಗಳನ್ನು ಹಿಡಿದುಕೊಂಡು ಆಕೆ ಬೇಡುವಂಥ ಸಮಯದಲ್ಲಿ ಸ್ವಾಮಿಯವರು ಆಕೆಯ ನಂಬಿಕೆಯನ್ನು ಏನು ಮಾಡಿದರು? ಪರೀಕ್ಷೆ ಮಾಡಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಹೆಂಗೆ ಬಂದಂತ? ಪರಿಶುದ್ಧನಾಗಿ ಬಂದ. ಹಲ್ಲೆಲೂಯಾ. ಒಂದು ಜನಾಂಗವನ್ನು ಆರಿಸಿಕೊಂಡ. ಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಏನಾಗಿದ್ದರು? ಕೆಟ್ಟು ಹೋಗಿದ್ರು, ಎಲ್ಲರೂ ಪಾಪಿಗಳಾಗಿದ್ದರು, ದೇವರಿಗೆ ವಿರೋಧವಾದ ಮಾರ್ಗದಲ್ಲಿ ನಡೀತಾ ಇದ್ರು. ದೇವ್ರ ವಾಕ್ಯ ಹೇಳ್ತಾ ಇದ್ರು, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10, 11, 12ನೇ ವಚನಗಳಲ್ಲಿ ಎಲ್ಲರೂ ಕೂಡ ದಾರಿ ತಪ್ಪಿ ನಡೀತಾ ಇದ್ರು, ದೇವರಿಗೆ ಆ ವಿರೋಧವಾಗಿರುವಂಥ ಕಾರ್ಯಗಳನ್ನೇ ಮಾಡ್ತಾ ಇದ್ರು. ಆ ಸಮಯದಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನು ಕರೆದು ಆತನ ಮೂಲಕವಾಗಿ ಈ ಲೋಕಕ್ಕೆ ಏನು ಮಾಡಿದ್ದಾರೆ? ಪರಿಶುದ್ಧನಾಗಿ ಕನ್ಯೆಯ ಗರ್ಭದಲ್ಲಿ ಆತ ಜನಿಸಿ ಬಂದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಆತ ಹೇಳ್ತಾ ಇದ್ದಾನೆ, ರಕ್ಷಣೆ ಎನ್ನುವಂಥದ್ದು ಯಾರ ಮೂಲಕವಾಗಿ ಬರುತ್ತೆ? ಯಹೂದ್ಯರ ಮೂಲಕವಾಗಿ ಎಲ್ಲ ಜನರಿಗೂ ರಕ್ಷಣೆ ಎನ್ನುವಂಥದ್ದು ಬರಲಿಕ್ಕಿದೆ. ದೇವರು ಒಬ್ಬಾತನೇ, ಆತನನ್ನು ತಿಳಿದುಕೊಳ್ಳಲೇಬೇಕು ನಾವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಆ ನಂಬಿಕೆ ಪರೀಕ್ಷೆ ಆದಂಥ ಸಮಯದಲ್ಲಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆಕೆ ನಿಜವಾಗಲೂ ನಾಯಿ ಮರಿಗಳಾದರೂ ಮಕ್ಕಳು ತಿಂದು ಬಿಟ್ಟಿರ್ತಕ್ಕಂಥ ಆ ಅನ್ನವನ್ನು ತಿನ್ನುವುದಕ್ಕೆ ಇಷ್ಟಪಡ್ತಾವೆ, ಆಸೆ ಪಡ್ತಾವೆ ಅಂತೇಳಿ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವಾಗ ಆ ತಾಯಿ ಆ ನಂಬಿಕೆಯನ್ನು ವ್ಯಕ್ತಪಡಿಸಿದ್ಲು, ಈಕೆಯ ಮಗಳಿಗೆ ಸ್ವಸ್ಥತೆ ಆಗುತ್ತೆ ಅಂತೇಳಿ ಯಾರು ಹೇಳಿದರು ಪ್ರಿಯರೇ? ಯೇಸು ಸ್ವಾಮಿ ಅವರು ಹೇಳಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಸ್ವಾಮಿಯವರು ನಂಬಿಕೆಯ ಮಾತನ್ನು ಆಕೆಯ ಬಾಯಿಂದ ಬಂದಾಗ ನಿನ್ನ ಮಗಳಿಗೆ ಏನಾಗಿದೆ? ಬಿಡುಗಡೆಯಾಗಿದೆ. ನಿನ್ನ ಮಗಳಿಗೆ ಏನಾಗಿದೆ? ಸ್ವಸ್ಥತೆಯಾಗಿದೆ. ನಿನ್ನ ಮಗಳು ಏನಾಗಿದ್ದಾಳೆ? ಈಗ ಸ್ವಸ್ಥಳಾಗಿದ್ದಾಳೆ. ಆ ಒಂದು ದೆವ್ವ ಬಿಟ್ಟು ಹೋಗು ಎಂಬುದಾಗಿ ಏನು ಮಾಡಿದರು? ಮನೆಗೆ ಕಳುಹಿಸಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮನ್ನು ಉದ್ಧರಿಸಬೇಕು, ನಮ್ಮನ್ನು ಮೇಲಕ್ಕೆತ್ತಬೇಕು, ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥದ್ದೆಲ್ಲವನ್ನು ತೊಲಗಿಸಬೇಕಂದ್ರೆ ಆತನ ಪಾದಗಳ ಬಳಿಗೆ ನಾವು ಬರಬೇಕು. 61ನೇ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ, ಏಷ್ಯನ್ ಪ್ರವಾದನೆ ಗ್ರಂಥದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಒಂದು ಸಾರಿ ಓದ್ತೀರಾ? ಮೊದಲನೇ ವಚನ, ಒಂದು ನಿಮಿಷ ತಡ್ರಿ. ತೆಗೆದಿದ್ದೀರಾ? 66ನೇ ವಚನ ಓದ್ರಿ. 66ನೇ ಅಧ್ಯಾಯ ಏಷ್ಯನ್ ಪ್ರವಾದನೆ ಗ್ರಂಥ. ಓದ್ರಿ ಮೊದಲನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ನನಗೆ ಇನ್ನೆಂಥ ಮನೆಯನ್ನ ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ, ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯ ಪಡುವವನು ಆಗಿರುವವನೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಈ ಭೂಲೋಕದಲ್ಲಿಯೇ ನಾವು ದೇವರನ್ನ ಕಂಡುಕೊಳ್ಳಬೇಕು. ಈ ಭೂಲೋಕದಲ್ಲಿಯೇ ಆತನ ಪಾದ ಇದೆ. ಹಲ್ಲೆಲೂಯಾ. ಆತನಿಗೆ ನಾವು ಮನೆಯನ್ನು, ಗುಡಿ ಗುಂಡಾರಗಳು, ಚರ್ಚ್ ಮಸೀದಿಗಳು ಏನು ಕಟ್ಟಿಸಿದ್ರು ಕೂಡ ಅದರಲ್ಲಿ ದೇವರು ಇರಲ್ಲ. ಅಷ್ಟು ದೊಡ್ಡ ದೇವ್ರಿಗೆ ನಮ್ಮಿಂದ ಕಟ್ಸೋಕ್ಕಾಗತ್ತಾ? ಹಲ್ಲೆಲೂಯಾ. ಆತನ ಹೇಳ್ತಾ ಇದ್ದಾನೆ ಏನಂತೇಳಿ, ಇವೆಲ್ಲವುಗಳನ್ನು ನನ್ನ ಕೈಯೇ ಮಾಡಿತ್ತು. ಭೂಮಿ ದೇವ್ರದು, ಆಕಾಶ ದೇವ್ರದು, ನಾವು ನಮ್ಮನ್ನು ಉಂಟು ಮಾಡಿದವರು ದೇವ್ರೇ ಆದಮೇಲೆ ನಾವು ದೇವ್ರನ್ನ ಉಂಟು ಮಾಡೋಕ್ಕೆ ಹೆಂಗಾಗತ್ತೆ ರೀ? ಹಲ್ಲೆಲೂಯಾ, ಆಗಲ್ಲ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ಪಾದಪೀಠವಾಗಿರುವಂಥ ಈ ಭೂಮಿಯಲ್ಲಿ ನಾವು ದೇವರನ್ನು ಸಮೀಪಿಸಬೇಕು. ಆತನ ಪಾದಗಳ ಬಳಿಯಲ್ಲಿ ನಾವು ಈ ಭೂಮಿಯಲ್ಲೇ ಬರಬೇಕು. ಕೆಲವೊಬ್ರು ಅಂತಾರೆ ಸತ್ತ ಮೇಲೆ
ನಾವು ದೇವ್ರನ್ನ ನೋಡ್ತೀವಿ ಅಂತೇಳಿ. ಅಲ್ಲಲ್ಯ ಈ ಲೋಕದಾಗ ಇಷ್ಟ ಬಂದಂಗ ಅವ್ರು ಏನು ಮಾಡ್ತಾರೆ, ಜೀವಿಸ್ತಾರೆ ಪ್ರಿಯರೇ. ಮನುಷ್ಯರ ಮಾತುಗಳಿಗೆ ಬೆಲೆ ಕೊಟ್ಟವರು ಜೀವಿಸ್ತಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವರು ಮೆಚ್ಚುವಂಥವ್ರು ಯಾರು, ದೇವರು ಕಟಾಕ್ಷಿಸುವಂಥವ್ರು ಯಾರು? ದೀನರು, ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥವ್ರು, ಮನ ಮುರಿದಂಥವ್ರು, ಎಷ್ಟೋ ಬಾಧೆಗಳು ಹಿಂಸೆಗಳು ಅನುಭವಿಸಿ ದೇವರ ಸನ್ನಿಧಾನದಲ್ಲಿದ್ದು, ದೇವರೇ ನೀನು ಬರಲಿಕ್ಕಿದ್ದೀಯ, ನೀನು ಬರುವಾಗ ನನ್ನ ಜೀವಿತದಲ್ಲಿ ಬಿಡುಗಡೆ ಇದೆ, ನನ್ನ ಜೀವಿತದಲ್ಲಿ ಸಮಾಧಾನ ಇದೆ, ನೀನು ಬರಲಿಕ್ಕಿದ್ದೀಯ. ನಾವೆಲ್ಲರೂ ಕ್ರಿಸ್ತನನ್ನು ಯಾಕೆ ನಂಬಿದ್ದೀವಿ, ಸ್ವಾಮಿಯವರನ್ನು ಯಾಕೆ ನಂಬಿದ್ದೀವಿ? ಆತನು ನಮಗೆ ಪರಲೋಕ ಕೊಡ್ತಾನೆ, ಹಲ್ಲೆಲೂಯಾ, ಮೋಕ್ಷವನ್ನು ಕೊಡ್ತಾನೆ. ಅದರ ಸಲುವಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂಥದ್ದು ಜ್ಞಾನದೀಪ ಗ್ರಂಥದಲ್ಲಿ ಅದೇ ವಿಷಯವನ್ನು ಪ್ರಿಯರೇ. ಹಲ್ಲೆಲೂಯಾ, ನಾನು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಬೇಕಾದರೆ ಆತನನ್ನು ದೇವರು ಎಂಬುದಾಗಿಯೇ ಪೂಜಿಸಿ ಸ್ವೀಕರಿಸುವೆನು. ಹಲ್ಲೆಲೂಯಾ. ಯಾಕಂದ್ರೆ ಅವರು ಬೇರೆ ದೇಶಕ್ಕೆ ಹೋದಂಥ ಸಮಯದಲ್ಲಿ, ಅಮೆರಿಕದ ಚಿಕಾಗೋಕ್ಕೆ ಹೋದಂಥ ಸಮಯದಲ್ಲಿ, ಇನ್ನು ಆ ಕಡೆ ಬೇರೆ ದೇಶದ ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಅವ್ರು ಏನು ಮಾಡಿದರು, ಧ್ಯಾನ ಮಾಡಿದರು, ಪಠನೆ ಮಾಡಿದರು. ಅಯ್ಯೋ, ಎಷ್ಟು ದಿವಸಗಳಿಂದ ಹುಡುಕುತ್ತಿರುವಂಥ ನನ್ನ ಆತ್ಮದಾಪ್ತನು ಯೇಸುವೆ ಎಂಬುದಾಗಿ ಅವರು ತಿಳಿದುಕೊಂಡರು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನ ದೇವರಾಗಿದ್ದಾನೆ, ಆತನ ಬಳಿಗೆ ನೀನು ಬರುವುದಾದರೆ ಆತನು ನಿನ್ನನ್ನು ಉದ್ಧರಿಸ್ತಾನೆ, ನಿನ್ನನ್ನು ಮೇಲಕ್ಕೆ ಎತ್ತುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ತಾಯಿಯ ಮಗಳಿಗಿರ್ತಕ್ಕಂಥ ದುರಾತ್ಮ ಶಕ್ತಿ, ದೆವ್ವದ ಆತ್ಮ ಏನಾಯ್ತು ರೀ, ಬಿಟ್ಟು ಹೋಯ್ತು. ಈ ಸಮಯದಲ್ಲಿ ಎರಡನೇದಾಗಿ ದೇವರು ಯಾರನ್ನು ಉದ್ಧರಿಸ್ತಾನೆ ಎಂಬುದಾಗಿ ನಾವು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ. ದೇವರು ನಂಬಿದಂಥ ಮಕ್ಕಳ ಜೀವಿತದಲ್ಲಿ ಸಮಸ್ಯೆಗಳು ಬರುತ್ತವೆ, ಆದರೆ ಆ ಸಮಸ್ಯೆಗಳು ನಿಲ್ಲಲ್ಲ. ಆ ಸಮಸ್ಯೆಗಳು ಏನಾಗ್ತಾವ್ರಿ, ಹಂಗೆ ಹರಿದುಕೊಂಡು ಹೋಗ್ತವೆ. ದೇವರು ಮಾತ್ರ ತನ್ನ ಮಕ್ಕಳಿಗೆ ಏನು ಮಾಡಲ್ಲ, ಅಸಮಾಧಾನವನ್ನು ತಂದು ಹಾಕೋದಿಲ್ಲ, ತನ್ನ ಮಕ್ಕಳ ಜೀವಿತದಲ್ಲಿ ಬಿಡುಗಡೆ ಕೊಡಲಾರದೆ ಇರೋದಿಲ್ಲ. 37ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಒಂದು ಭಯಂಕರವಾಗಿರ್ತಕ್ಕಂಥ ಘಟನೆ ಸಂಭವಿಸ್ತಾ ಇದೆ. ಯೂದ ಒಂದು ಪಟ್ಟಣಕ್ಕೆ ಅರಸನಾಗಿರ್ತಕ್ಕಂಥ ಸನ್ಹೇರೀಬ ಆತನೇನು ಮಾಡ್ತಾ ಇದ್ದಾನೆ, ಯೆರೂಸಲೇಮನ್ನು ಮುತ್ತಿಗೆ ಹಾಕ್ತಾ ಇದ್ದಾನೆ. ಆ ಸಮಯದಲ್ಲಿ ಮುತ್ತಿಗೆ ಹಾಕಿದಂಥ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಏನಾಗಿದ್ದಾರೆ, ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂಥವರು ಆಗಿದ್ದಾರೆ. ಆ ಸಮಯದಲ್ಲಿ ಆ ವ್ಯಕ್ತಿ ಒಂದು ವೇಳೆ ನನಗೆ ಪಕ್ಕದ ರಾಜ್ಯದವರು ನನಗೆ ಸಹಾಯ ಮಾಡ್ತಾರಂತೇಳಿ ಮನುಷ್ಯರ ಸಹಾಯವನ್ನು ಕೋರಬೇಕು ಎಂಬುದಾಗಿ ಕೆಳಗಿನವರು ಹೇಳಿದಾಗ, ಒಂದು ವೇಳೆ ಆ ಅರಸನಾಗಿರುವಂಥ ಹಿಜ್ಕೀಯ ಏನು ಮಾಡಿದ್ನರಿ, ಅವರು ನನಗೆ ಸಹಾಯ ಮಾಡ್ತಾರೆ, ಆ ಅರಸನಾಗಿರ್ತಕ್ಕಂಥ ಸನ್ಹೇರೀಬ, ಅಶ್ಶೂರ್ಯರ ಅರಸನಾಗಿರ್ತಕ್ಕಂಥ ಸನ್ಹೇರೀಬನು ಬರುವಾಗ ಅಂತೇಳಿ ಏನು ಮಾಡಿದ, ಅವರ ಸಹಾಯವನ್ನು ಕೋರಿದ ಪ್ರಿಯರೇ. ಹಲ್ಲೆಲೂಯಾ. ಈ ಅಶ್ಶೂರ್ಯ ದೇಶದ ರಾಜನಾಗಿರ್ತಕ್ಕಂಥ ಈ ಸನ್ಹೇರೀಬ ಬಹಳ ಕ್ರೂರಿ, ಬಹಳ ದುಷ್ಟ, ಬಹಳ ಹಿಂಸಕ, ಅನೇಕ ರಾಜ್ಯಗಳನ್ನು ಗೆದ್ದುಕೊಂಡು ಈಗ ಯಾವುದಕ್ಕೆ ಬಂದಿದ್ದಾನೆ, ಯೆರೂಸಲೇಮಿಗೆ ಬಂದಿದ್ದಾನೆ. 36ನೇ ಅಧ್ಯಾಯದಿಂದ ನೀವು ಓದಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಿಯರೇ. ಆ ಸಮಯದಲ್ಲಿ ಇವನು ಯೆರೂಸಲೇಮನ್ನು ಟಾರ್ಗೆಟ್ ಮಾಡಿ, ಯೆರೂಸಲೇಮ್ ಅಂದರೆ ಯಾರು, ನಾವು ನೀವೆಲ್ಲರು. ಹಲ್ಲೆಲೂಯಾ. ಸನ್ಹೇರೀಬ ಅಂದರೆ ಯಾರು, ಸೈತಾನನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಟಾರ್ಗೆಟ್ ಮಾಡಿದಂಥ ಸಮಯದಲ್ಲಿ ಆ ಹಿಜ್ಕೀಯ ಮಹಾರಾಜ ಆ ವ್ಯಕ್ತಿ ಕಳುಹಿಸಿರ್ತಕ್ಕಂಥ ಒಂದು ಪತ್ರವನ್ನು ತೆಗೆದುಕೊಂಡು ದೇವರ ಆಲಯಕ್ಕೆ ಹೋಗಿ ಏನು ಮಾಡ್ತಾ ಇದ್ದ ನೋಡ್ರಿ, 37ನೇ ಅಧ್ಯಾಯ 14ನೇ ವಚನ ಓದ್ರಿ. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಂತ ಹೇಳ್ತಾ ಇದ್ದ ವಾಕ್ಯ, ಎಲ್ಲಿಗೆ ಹೋದ ಈತ, ಬಾಧೆ ಬಂದಂಥ ಸಮಯದಲ್ಲಿ ಎಲ್ಲ ಈ ಒಂದು ಯೆರೂಸಲೇಮಿನಲ್ಲಿ ಇರ್ತಕ್ಕಂಥವ್ರೆಲ್ಲರನ್ನ ಸಾಯಿಸಲಿಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ ಕೇಳಿದಂಥ ಒಂದು ಪತ್ರ ಬಂದಂಥ ಸಮಯದಲ್ಲಿ ಎಲ್ಲಿಗೆ ಹೋದ್ನರಿ, ದೇವಾಲಯಕ್ಕೆ ಹೋದ. ಎಲ್ಲಿಗೆ ಹೋದ, ದೇವರ ಬಳಿಗೆ ಹೋದ. ದೇವರ ಬಳಿಗೆ ಹೋಗಿ ಆ ಒಂದು ಪತ್ರದಲ್ಲಿ ಇರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಟಾರ್ಚರ್ ಮಾತುಗಳು, ಹಲ್ಲೆಲೂಯಾ, ಮತ್ತು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಮಾತುಗಳು, ಇದಿಷ್ಟೆಲ್ಲ ಗೆದ್ದಿದ್ದೀವಿ, ನಿನ್ನ ಗೆಲ್ಲಕ್ಕಾಗಲ್ಲ, ಈಸಿಯಾಗಿ ನಿನ್ನ ಏನು ಮಾಡ್ತೀವಿ, ಗೆಲ್ತೀವಿ, ಸೋಲಿಸ್ತೀವಿ, ನಿನ್ನ ರುಂಡವನ್ನು ಚೆಂಡಾಡ್ತೀವಿ, ನಿನ್ನ ಮಕ್ಕಳೆಲ್ಲರನ್ನ ಸಾಯಿಸ್ತೀವಿ, ಮತ್ತು ನಿಮ್ಮ ಹೆಣ್ಣು ಮಕ್ಕಳನ್ನೆಲ್ಲರನ್ನ ಸೆರೆಯಾಗಿ ನಾವು ಹಿಡ್ಕೊಂಡು ಹೋಗ್ತೀವಿ, ನಿಮಗಿರುವಂಥ ಸಂಪತ್ತೆಲ್ಲವನ್ನು ನಾವು ದೋಚ್ಕೊಂಡು ಹೋಗ್ತೀವಿ ಅಂತೇಳಿ ಆ ಪತ್ರದಲ್ಲಿ ಇರಬೇಕಾದ್ರೆ, ಆ ಸಮಯದಲ್ಲಿ ಆ ಪತ್ರವನ್ನು ಓದಿದ ನಂತರ ನೇರವಾಗಿ ಹಿಜ್ಕೀಯನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ದೇವರ ಪಾದದ ಬಳಿಗೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ ಪತ್ರವನ್ನು ತೆಗೆದುಕೊಂಡು ಹಿಜ್ಕೀಯನು ಯಾವಾಗ ದೇವರ ಆಲಯಕ್ಕೆ ಹೋಗಿ ಅದನ್ನು ತೆರೆದಿಟ್ಟು ದೇವರ ಮುಂದೆ ಪ್ರಾರ್ಥನೆಯನ್ನು
ಮಾಡ್ತಾ ಇದ್ದಾನೆ. ಪ್ರೇಯರ್ ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಒಂದ್ಸಾರಿ ಓದ್ರಿ. ಆತನಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವ ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಸೇನಾಧೀಶ್ವರನಾದ ಯೆಹೋವನೇ, ಯೆಹೋವನೇ, ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ. ಯೆಹೋವನೇ ಕಿವಿಗೊಟ್ಟು ಕೇಳು, ಯೆಹೋವನೇ ಕಣ್ಣಿಟ್ಟು ನೋಡು. ಸನ್ಹೇರೀಬನು ಜೀವಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಮಾಡಿದ್ದಾನೆ ಪತ್ರದಲ್ಲಿ. ಕೆಟ್ಟದಾಗಿ ದೇವರಿಗೆ ದೂಷಣೆ ಮಾಡಿದ್ದಾನೆ, ದೇವರ ಮಕ್ಕಳಿಗೆ ದೂಷಣೆ ಮಾಡಿದ್ದಾನೆ. ಆಯಿತು, ಇನ್ನು ಸ್ವಲ್ಪ ದಿವಸಗಳಲ್ಲಿಯೇ ನಿಮ್ಮ ರಾಜ್ಯ ನನ್ನ ರಾಜ್ಯ ಆಗಲಿಕ್ಕಿದೆ, ನಿಮ್ಮೆಲ್ಲರನ್ನು ನಾನು ದೋಚಿಕೊಳ್ಳಲಿಕ್ಕೆ ಇದ್ದೇನೆ ಎಂಬುದಾಗಿ ಆ ಪತ್ರದಲ್ಲಿರಬೇಕಾದ್ರೆ ಹಿಜ್ಕೀಯ ಆ ಒಂದು ಬಿದ್ದ ಸಮಯದಲ್ಲಿ, ಬಿದ್ದ ಪರಿಸ್ಥಿತಿಯಲ್ಲಿ, ಕುಗ್ಗಿ ಹೋದಂಥ ಪರಿಸ್ಥಿತಿಯಲ್ಲಿ ಮನುಷ್ಯರ ಮೊರೆ ಆತ ಹೋಗಲಿಲ್ಲ. ಯಾರ ಮೊರೆ ಹೋದಾತ? ದೇವರ ಮೊರೆಯನ್ನು ಹೋದ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆತನು ಪ್ರಾರ್ಥನೆ ಮಾಡಿದನು, ಆ ಪತ್ರವನ್ನು ತೆರೆದಿಟ್ಟು ಪ್ರಾರ್ಥನೆ ಮಾಡಿದ ಸಮಯದಲ್ಲಿ ಅದ್ಭುತವಾಗಿ ಯೆಶಾಯನ ಪ್ರವಾದಿ ಏನು ಮಾಡ್ತಾ ಇದ್ದಾನ್ರಿ, ನೀವು ಸುಮ್ಮನೆ ನಿಂತುಕೊಂಡು ನೋಡ್ರಿ, ದೇವರ ಯುದ್ಧವನ್ನು ಜರುಗಿಸ್ತಾನೆ. ಹಲ್ಲೆಲೂಯಾ. ನಿಮಗೆ ಏನು ಕೂಡ ತಟ್ಟುವುದೇ ಇಲ್ಲ, ಯಾರು ಕೂಡ ನಿಮ್ಮನ್ನು ಮುಟ್ಟುವುದೇ ಇಲ್ಲ ಎಂಬುದಾಗಿ ಅದೇ 37ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಯಾವ ರೀತಿಯಾಗಿ ಅದ್ಭುತವಾದಂಥ ಕಾರ್ಯವನ್ನು ಜರುಗಿಸಿದ್ರಂದ್ರೆ, ಹೋದ್ರೆ ಒಂದ್ಸರಿ. ಆಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯದ ಪಾಳ್ಯದಲ್ಲಿ 185,000 ಮಂದಿ ಸೈನಿಕರನ್ನ ಸಂಹರಿಸಿದನು. ಬೆಳಿಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲ ಹೆಣಗಳಾಗಿದ್ದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವರು ಏನು ಮಾಡಿದ್ದಾರೆ? ಯೆರೂಸಲೇಮಿನ ಮುತ್ತಿಗೆ ಹಾಕಬೇಕು, ಯೆರೂಸಲೇಮಿನಲ್ಲಿರ್ತಕ್ಕಂಥ ದೇವಾಲಯವನ್ನು ದೋಚ್ಕೊಬೇಕು, ಅದನ್ನೆಲ್ಲ ಅಶುದ್ಧ ಮಾಡಬೇಕು, ರಕ್ತಪಾತ ಹರಿಸಬೇಕು, ಏನೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಆ ಸನ್ಹೇರೀಬ ಅರಸ ಯೆರೂಸಲೇಮಿನ ಹೊರಗಡೆ ಏನು ಮಾಡಿದ್ದಾನೆ? ಪಾಳೆಯ ಮಾಡಿಕೊಂಡು ಇದ್ದಾನೆ, ಬಿಡಾರ ಹಾಕ್ಕೊಂಡು ಇದ್ದಾನೆ. ಪ್ರೇಯರ್, ಆಯಿತು, ನಾಳೆ ನಾವು ಮುತ್ತಿಗೆ ಹಾಕಬೇಕು, ನಾಳೆ ಅವರೆಲ್ಲರನ್ನ ಸಂಹಾರ ಮಾಡಬೇಕು ಅಂತೇಳಿ. ಆದರೆ ಈ ಹಿಜ್ಕೀಯ ಮಹಾರಾಜ ಯಾರ ಮೊರೆ ಹೋದ? ಆ ಸಮಯದಲ್ಲಿ ದೇವರ ಮೊರೆ ಹೋದ. ನಮಗೆ ಕಷ್ಟಗಳು, ಸಮಸ್ಯೆಗಳು ಬರ್ತಿರ್ತಾವೆ, ಆ ಸಮಯದಲ್ಲಿ ನಾವು ದೇವ್ರನ್ನ ಬಿಟ್ಟು ಕದಲಬಾರ್ದು. ದೇವ್ರ ವಾಕ್ಯ ಹೇಳುವಂಥದ್ದು ಅದೇ ಪ್ರಿಯರ್. ಅದರ ಸಲುವಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಏನಂತೇಳಂದರೆ, ಆ ಕಠಿಣ ಸಮಯದಲ್ಲಿ, ಆ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಯಾವ ರಾಜ್ಯದವರು ಕೂಡ ಸಹಾಯಕರಿಲ್ಲದಂಥ ಒಂದು ಸಮಯದಲ್ಲಿ ಈತನೇ ಎಲ್ಲವುಗಳನ್ನು ಗೆದ್ದುಕೊಂಡು ಬರುವಂಥ ಸಮಯದಲ್ಲಿ ಅಶ್ಶೂರ್ಯರ ರಾಜನಾಗಿರ್ತಕ್ಕಂಥ ಸನ್ಹೇರೀಬ, ಆತನಿಗಿರ್ತಕ್ಕಂಥ ಒಂದು ಮನುಷ್ಯ ಬಲ, ಆತನಿಗಿರ್ತಕ್ಕಂಥ ಅಶ್ವಬಲ, ಆತನಿಗಿರ್ತಕ್ಕಂಥ ಒಂದು ಒಂಟೆಯ ಬಲ, ಅವೆಲ್ಲವುಗಳು ಹೆಚ್ಚಾಗಿರುವಂಥ ಸಮಯದಲ್ಲಿ ಎಲ್ಲರೂ ಕೂಡ ಏನಾಗಿಬಿಟ್ಟಿದ್ದಾರೆ? ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಆತ ಇದನ್ನೂ ಕೂಡ ನನ್ನ ಆಳ್ವಿಕೆಗೆ ಒಳಪಡಿಸ್ಕೊಳ್ಬೇಕಂತೇಳಿ ಬರ್ತಾ ಇರಬೇಕಾದ್ರೆ ದೇವರು ತನ್ನ ಮಕ್ಕಳ ಪರವಾಗಿ ನಿಂತುಕೊಂಡ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಕೆಲವೊಬ್ಬರು ಸಮಸ್ಯೆಗಳು ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಸಮಸ್ಯೆಗಳು ಹೇಳ್ಕೊಳ್ರಿ, ಆದರೆ ಸಮಸ್ಯೆಗಳ ಪರವಾಗಿ ನೀವು ಕೂಡ ಮೊಣಕಾಲೂರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಈ ರಾಜ ಏನು ಮಾಡಿದ? ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆಯ ಅದ್ರ ಬದಲಾಗಿ ಮತ್ತೆ ಯಾವುದು ಕೂಡ ನಮಗೆ ಇಲ್ಲ. ಟೀ ಕುಡ್ಲಾರ್ದವರು ಕಾಫಿ ಕುಡಿತಾರೆ, ಕಾಫಿ ಕುಡ್ಲಾರ್ದವರು ಹಾಲು ಕುಡಿತಾರೆ, ಹಾಲು ಕುಡ್ಲಾರ್ದವರು ಬೂಸ್ಟ್ ಕುಡಿತಾರೆ, ಬೂಸ್ಟ್ ಕುಡ್ಲಾರ್ದವ್ರು ಇನ್ನೊಂದು ಯಾವುದೋ ಒಂದು ಕುಡಿತಾರೆ. ಆದರೆ ಪ್ರಾರ್ಥನೆ ಬದಲಾಗಿ ಇನ್ನೊಂದು ಮಾಡ್ತೀವಿ ಅಂದರೆ ಅದಕ್ಕೆ ಯಾವುದು ಕೂಡ ಆಲ್ಟರ್ನೇಟಿವು ಅಂದರೆ ಏನಂತೀವಿ, ಪರ್ಯಾಯ ಯಾವುದು ಕೂಡ ಇಲ್ಲ. ಪ್ರಾರ್ಥನೆ ಮಾಡಲೇಬೇಕು. ವಾಕ್ಯ ಪ್ರತಿ ವಾರ ಕೇಳಲೇಬೇಕು. ಅಲ್ಲೂ ಆತನ ಸನ್ನಿಧಾನದಲ್ಲಿ ಪ್ರತಿ ವಾರ ನಾವು ಕಾಣಿಸ್ಕೊಳ್ಳೇಬೇಕು. ಕಾಣಿಸ್ಕೊಳ್ಳಾರ್ದೇ ಇದ್ದರೆ ನಾವೇನಾಗ್ತೀವಿ? ತಪ್ಪಿ ಹೋಗ್ತೀವಿ. ಸೈತಾನ ಅದರ ಸಲುವಾಗಿ ಕಾದುಕೊಂಡು ಕುಂತಿರ್ತಾನೆ. ಲೋಕದಲ್ಲಿರುವಂಥವರಿಗೆ ಸೈತಾನ, ಲೋಕದಲ್ಲಿರುವಂಥವರೆಲ್ಲರೂ ಅವನ ಪರವಾಗಿದ್ದಾರೆ, ಅವ್ರಿಗೆ ಏನು ಟಾರ್ಚರ್ ಕೊಡಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಮುತ್ತುಗಳೋಪಾದಿಯಲ್ಲಿ ಕಾಣಿಸುವಂಥವ್ರು ಯಾರು? ಅವನಿಗೆ ನೀವು. ಅದರ ಸಲುವಾಗಿ ನಿಮ್ಮ ಬಳಿಗೇ ಬರ್ತಾನೆ ನಾವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ನಮ್ಮ ದೇವರು ಏನು ಮಾಡ್ತಾನೆ ರೀ? 91ನೇ ಕೀರ್ತನೆ ನೋಡ್ತೀವಿ, ಬೇಟೆಗಾರನ ಬಲೆಯಿಂದಲೂ ಮರಣಕರ
ವ್ಯಾಧಿಯಿಂದಲೂ ಅನೇಕವಾಗಿರ್ತಕ್ಕಂಥ ಕಾರ್ಯಗಳಿಂದ, ಸೈತಾನನ ಕಾರ್ಯಗಳಿಂದ ನಮ್ಮನ್ನು ಏನು ಮಾಡ್ತಾನೆ, ತಪ್ಪಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಒಂದು ಸಮಯದಲ್ಲಿ ಆ ಒಂದು ಯೆರೂಸಲೇಮಿನಲ್ಲಿ ಇರುವಂಥವ್ರು ಎಲ್ಲರೂ ಕಣ್ಣೀರಿಡ್ತಾ ಇದ್ದಾರೆ. ರಾಜ, ನೀನು ಆ ಕಪ್ಪ ಹಣ ಕೊಟ್ಟು ಬಿಟ್ಟಿದ್ರೆ ಇಷ್ಟೆಲ್ಲ ಕಾರ್ಯಗಳು ಆಗ್ತಾ ಇರಲಿಲ್ಲ. ಅವನಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಹಣವನ್ನು ಮೊದಲೇ ಸಲ್ಲಿಸಿಬಿಟ್ಟಿದ್ರೆ ಅವನು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇರಲಿಲ್ಲ. ಮೊದಲೇ ಲಂಚ ಕೊಟ್ಬಿಟ್ಟಿದ್ರೆ ಎಷ್ಟೆಲ್ಲ ಕಾರ್ಯಗಳು ಆಗ್ತಾ ಇರಲಿಲ್ಲ. ಈಗ ಎಲ್ಲರೂ ಸಾಯುವಂಥ ಸ್ಥಿತಿ. ಹೆಣ್ಮಕ್ಳು ಸಾಯ್ತಾರೆ, ಚಿಕ್ಕ ಮಕ್ಕಳು ಸಾಯ್ತಾರೆ, ಮಲೆಕೂಸನ್ನು ಕುಡಿಯುವಂಥ ಮಕ್ಕಳು ಕೂಡ ಸಾಯಿಸ್ತಾರೆ, ಎಲ್ಲರೂ ಕೂಡ ಸಾಯ್ತಾರೆ. ಎಲ್ಲರ ಸಾವಿಗೆ ಕಾರಣ ಯಾರು? ನೀನೇ ಆಗ್ತೀಯಾ ಅಂತೇಳಿ ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ ಪ್ರೇಯರ್. ಕಾರಣ ಒಂದೇ, ಏನ್ರಿ? ಈ ಅರಸ ಏನು ಮಾಡಿದ್ದಾನೆ? ಕಪ್ಪವನ್ನು ಸಲ್ಲಿಸಲಾರದೆ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಅರಸನಿಗಿರ್ತಕ್ಕಂಥ ಬಲ, ಅರಸನಿಗಿರ್ತಕ್ಕಂಥ ಒಂದು ಶಕ್ತಿ ಯಾವುದಂತೇಳಿ ಅವ್ರು ಯಾರು ಕೂಡ ತಿಳಿದುಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಅರಸನ ಬಲ ಯಾರ್ರೀ? ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಏನಂತೇಳಂದರೆ, ಆ ಅರಸನು ದೇವರ ಮೊರೆಯನ್ನು ಹೋದ. ಅದ್ಭುತವಾದ ರೀತಿಯಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆತನ ಮೊರೆಯನ್ನು ಕೇಳಿದಂಥ ದೇವರು ಹೊರಗಡೆ ಬಿಡಾರ ಹಾಕಿಕೊಂಡಿರ್ತಕ್ಕಂಥ ಆ ಅಶ್ಶೂರ ಸೈನ್ಯದಲ್ಲಿರ್ತಕ್ಕಂಥ ಎಲ್ಲ 1,85,000 ಜನರನ್ನು ಪರಲೋಕದಿಂದ ಒಬ್ಬ ದೇವದೂತ ಬಂದು ಏನು ಮಾಡಿದ್ದಾರೆ? ಒಡೆದಾಕಿದ. ಹಲ್ಲೆಲೂಯಾ. ಸುಮಾರು ಫೀಟ್ಗಳಷ್ಟು ಹೈಟ್ ಇರುವಂಥವ್ರು. ಹಲ್ಲೆಲೂಯಾ. ಕೆಲವೊಂದು ಕಡೆಗೆ 40 ಫೀಟ್ ಅಂತ ಹೇಳ್ತಾ ಅನ್ಕೊತೀವಿ, ಕೆಲವೊಂದು ಕಡೆಗೆ 10 ಫೀಟು. ಹಲ್ಲೆಲೂಯಾ. ನಮ್ಮ ಪ್ರಕಾರ 40 ಫೀಟ್ ಅಷ್ಟು ಹೈಟ್ ಇರ್ತಕ್ಕಂಥ ದೂತರು, ರೆಕ್ಕೆಗಳುಳ್ಳಂಥ ದೂತರು. ಹಲ್ಲೆಲೂಯಾ. 6 ರೆಕ್ಕೆಗಳಿರುವಂಥ ದೂತರು, ಮಹಿಮೆ ಶರೀರ ಹೊಂದಿರುವಂಥ ದೂತರು. ಒಬ್ಬ ದೇವದೂತ ಬಂದು ಒಂದೇ ಸರಿ ಹಿಂಗೆ ಕಾಲಿಟ್ಟ ಪ್ರಿಯರೇ, ಕಾಲಿಟ್ಟಂಥ ಸಮಯದಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ಲರ ಪ್ರಾಣಗಳು ಏನಾದವು? ಹಾರಿ ಹೋದು. ಹಲ್ಲೆಲೂಯಾ. ಎಲ್ಲರೂ ಮುಂಜಾನೆ ಎದ್ದು ನೋಡ್ತಾ ಇದ್ದಾನೆ. ಯಾರು? ಸನ್ನೆರೀಬ. ಆಯಿತು, ಇವತ್ತು ಮುಂಜಾನೆ ಯೆರೂಸಲೇಮ್ ನಮಗೆ ಸಿಕ್ಕುತ್ತೆ ಅಂತೇಳಿ. ಆಯ್ತು, ಆ ದೇವಾಲಯವನ್ನು ನಾವು ದೋಚ್ಕೊಂಡ್ಬಿಡ್ತೀವಿ, ಅಲ್ಲಿರ್ತಕ್ಕಂಥ ಜನರನ್ನೆಲ್ಲರನ್ನ ಸಂಹಾರ ಮಾಡಿಬಿಡ್ತೀವಿ, ಎಲ್ಲ ಕೂಸುಗಳನ್ನು ಸಾಯಿಸಿಬಿಡ್ತೀವಿ, ಏನೆಲ್ಲ ಕಾರ್ಯಗಳನ್ನು ಅಂದುಕೊಂಡ್ರು ಪ್ರಿಯರೇ. ಆದರೆ ಮುಂಜಾನೆ ನೋಡುವಲ್ಲಿ ಅವನು ಯಾವುದನ್ನು ಅಂದುಕೊಂಡಿದ್ನೋ ದೇವರು ಅದನ್ನು ಏನು ಮಾಡಿದ? ತಲೆ ಕೆಳಗಾಗಿ ಮಾಡಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಕುಗ್ಗಿರ್ತಕ್ಕಂಥ ಆ ಯೆರೂಸಲೇಮಿನ ಪ್ರಾಂತದಲ್ಲಿರ್ತಕ್ಕಂಥ ಆ ಮಕ್ಕಳು, ಅರಸನಾಗಿರುವಂಥ ಹಿಜ್ಕೀಯ, ಅವ್ರನ್ನ ದೇವ್ರು ಏನು ಮಾಡಲಿಲ್ಲ? ಕೈ ಬಿಡಲಿಲ್ಲ, ತೊರೆದು ಬಿಡಲಿಲ್ಲ. ಅವ್ರನ್ನ ದೇವ್ರು ಏನು ಮಾಡಿದರು? ಮೇಲಕ್ಕೆ ಎತ್ತಿದ್ರು ಪ್ರೇರೆ. ಅವರ ಪರವಾಗಿ ದೇವರು ಬಂದು ತನ್ನ ದೂತನನ್ನು ಕಳುಹಿಸಿ ದೇವ್ರು ಏನು ಮಾಡಿದರು? ಬಿಡುಗಡೆಯನ್ನು ಕೊಟ್ಟರು. ಇವತ್ತು ಸೈನ್ಸ್ ಕೂಡ ಒಪ್ಕೊಳ್ತಾ ಇದೆ. ಹಬಲ್ ಸ್ಕೋಪ್ ಅಂತೇಳಿ ಅಮೆರಿಕದ ನಾಸಾದವರು ಕಂಡುಹಿಡಿದಂಥ ಒಂದು ಹಬಲ್ ಸ್ಕೋಪಲ್ಲಿ ಕೂಡ ಅಲ್ಲಿರ್ತಕ್ಕಂಥ ದೇವದೂತರ ಒಂದು ಚಲನವಲನಗಳು ಸೆರೆಯಾಗಿದ್ದಾವೆ ಅಂತೇಳಿ ಇಂಟರ್ನೆಟ್ಟಲ್ಲಿ ಅದ್ರ ಬಗ್ಗೆ ಕೂಡ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಎಲ್ಲವೂ ಕೂಡ ದೇವರ ಪಾದಗಳ ಕೆಳಗೆ ಬರಲೇಬೇಕು. ಹಲ್ಲೆಲೂಯಾ. ಫಸ್ಟ್ ದೇವರು, ಆಮೇಲೆ ಸೈನ್ಸು, ಸೋಷಲ್ಲು, ಇನ್ನೂ ಎಲ್ಲರೂ. ಹಲ್ಲೆಲೂಯಾ. ದೇವರಿಲ್ಲಾರ್ದೆ ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ದೇವರು ಕೊಡಲಾರ್ದೆ ಜೀವ ಯಾರು ಕೂಡ ಕೊಡಲಿಕ್ಕೆ ಆಗಲ್ಲ. ದೇವರು ಕೊಡುವಂಥದ್ದು ಆಯುಷ್ಯ ಬೇರೆ ಯಾರು ಮನುಷ್ಯರು ಕೊಡೋದಕ್ಕೆ ಆಗೋದಿಲ್ಲ. ಇವತ್ತಿನವರೆಗೂ ಕೂಡ ಜೀವ ಹೆಂಗೆ ಬರುತ್ತೋ ಹೆಂಗಿಲ್ಲೋ, ಒಳಗಡೆ ಹುಟ್ಟುವಂಥ ಮಗು ಯಾವ ರೀತಿಯಾಗಿ ಆಗುತ್ತಂತೇಳಿ ವೈದ್ಯರಿಗೂ ಕೂಡ ಗೊತ್ತಿರಲಾರ್ದಂಥ ಸ್ಥಿತಿ ಪ್ರಿಯರೇ. ಕಾರಣ ಒಂದೇ, ಅದು ದೇವರ ಕಾರ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಕುಗ್ಗಿ ಹೋಗಿರ್ತಕ್ಕಂಥ ನಿನ್ನನ್ನು, ಬಿದ್ದು ಹೋಗಿರ್ತಕ್ಕಂಥ ನಿನ್ನನ್ನು ದೇವರು ಏನು ಮಾಡ್ತಾನೆ? ಉದ್ಧರಿಸ್ತಾನೆ, ಮೇಲಕ್ಕೆ ಎತ್ತುತ್ತಾನೆ, ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ. ಆ ಒಂದು ಸಮಯದಲ್ಲಿ ಇವರಿಗೆ ಅಪಜಯ ಸಂಭವಿಸಬೇಕಾಗಿತ್ತು, ಮರಣಗಳು ಸಂಭವಿಸಬೇಕಾಗಿತ್ತು, ಭಯಂಕರವಾದ ಯಾತನೆಗಳು ಸಂಭವಿಸಬೇಕಾಗಿತ್ತು. ಆದರೆ ದೇವರು ಅದರಿಂದ ಏನು ಮಾಡಿದರು? ತಪ್ಪಿಸಿದರು ಪ್ರಿಯರೇ. ಅವರನ್ನು ಉದ್ಧಾರ ಮಾಡಿದರು. ಕಾರಣ ಒಂದೇ, ಆ ಹಿಜ್ಕೀಯ ಮಹಾರಾಜ ಆ ಪತ್ರ, ಸಮಸ್ಯೆ ಪತ್ರ ಎಲ್ಲಿ ತಂದಿಟ್ಟ? ದೇವರ ಸನ್ನಿಧಾನದಲ್ಲಿಟ್ಟ. ಸಮಸ್ಯೆ ಇಟ್ಟು ಬರಿತೀರಲ್ಲ, ಯಾಕೆ ಬರಿತೀರಿ? ಈಗಾದ್ರೂ ಗೊತ್ತಾಯ್ತು ನಿಮಗೆ? ಎಲ್ಲಿರಿ? ದೇವರ ಸನ್ನಿಧಾನದಲ್ಲಿ ತಂದಿಟ್ಟ. ಹಲ್ಲೆಲೂಯಾ. ತಂದಿಟ್ಟು ದೇವ್ರ ಹತ್ರ ಬೇಡಿಕೊಳ್ತಾ ಇದ್ದಾನೆ. ಏನಂತೇಳಿ? ದೇವರೇ, ಎಲ್ಲ ರೀತಿಯಿಂದಲೂ ಇರ್ತಕ್ಕಂಥ ಸಮಸ್ಯೆಗಳೆಲ್ಲವನ್ನು ಏನು ಮಾಡಿ ನೀನು ಬಿಡುಗಡೆ ಮಾಡಂತೇಳಿ ದೇವರು ಕಾರ್ಯ ಮಾಡಿದ. ದೇವರು ತನ್ನ ಮಕ್ಕಳಿಗೆ ಎಂದಿಗೂ ಕೂಡ ಆತ ಏನು ಮಾಡಲ್ಲ? ಕೈ ಬಿಡಲ್ಲ. ಅದನ್ನು ಮಾತ್ರ ನೀವು ತಿಳ್ಕೊರಿ. ಯಾರಾದರೂ ಮನುಷ್ಯರ ಕೈ ಬಿಡ್ಬೋದು, ದೇವರು ಮಾತ್ರ ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಆ ದೇವರು ಕೈ ಹಿಡಿದ. ದೇವರು ಕೈ ಹಿಡಿದಂಥ ಸಮಯದಲ್ಲಿ ಯಾವ ದೇಶದ, ಅಶೂರ್ಯ ದೇಶದ ರಾಜರು ಮತ್ತು ರಾಜನಾಗಿರ್ತಕ್ಕಂಥ ಸನ್ನೆರೀಬ ಮತ್ತು ಅವನ ಸೈನಿಕರು ಎಲ್ಲರೂ ಕೂಡ ತಂದಿರ್ತಕ್ಕಂಥದ್ದೆಲ್ಲ ಯಾರಿಗೆ ಅದು ಫಲವಾಯಿತು? ಇಸ್ರಾಯೇಲರಿಗೆ. ಅವರು ಇವ್ರನ್ನ ಹೊಡಿಬೇಕಂತೇಳಿ ಬಂದಿದ್ದಾರೆ, ಇವರಲ್ಲಿರುವಂಥದ್ದನ್ನು ದೋಚ್ಕೊಳ್ಬೇಕಂತೇಳಿ ಬಂದಿದ್ದಾರೆ. ಆದರೆ ಅವರು ತಂದಿರತಕ್ಕಂಥ ಸಂಪತ್ತು ಯಾರಿಗೆ ಬಂತು? ಈಗ
ಯಾರಿಗೆ ಬಂತು? ಯೆರೂಸಲೇಮಿನಲ್ಲಿರುವಂಥ ಜನರಿಗೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿರ್ತಕ್ಕಂಥ ಕುದುರೆಗಳಾಗಿರ್ಬೋದು, ಇನ್ನೊಂದು ಮುನ್ನೊಂದು ಏನೆಲ್ಲ ವಸ್ತುಗಳು ಅವೆಲ್ಲ ಯಾರ ಪಾಲಾದವು? ಈಗ ದೇವರನ್ನು ನಂಬಿದಂಥ ಮಕ್ಕಳು. ಅದ್ರ ಸಲುವಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತೀವಿ, ತನ್ನ ಮಕ್ಕಳಿಗೆ ದೇವರು ಕಷ್ಟಪಡಲಾರದೆ ಕೂಡ ಕೆಲವೊಂದು ವಿಷಯಗಳನ್ನು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ನಾವೀಗ ಸುಮಾರು ಒಂದು 5-6 ವರ್ಷಗಳಿಂದ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ, ಅಪ್ಪವ್ರನ್ನ ಪ್ರಾರ್ಥನೆ ಮಾಡ್ತಾಯಿದ್ವಿ, ಅಕೌಂಟಲ್ಲಿ ಹಣ ಬೀಳಬೇಕು ಅಂತೇಳಿ. ಹಲ್ಲೆಲೂಯಾ. ಯಾರು ಕೂಡ ಅನ್ಎಕ್ಸ್ಪೆಕ್ಟೆಡ್, ಇದುವರೆಗೂ ಕೂಡ ಆಗಲಾರ್ದಂಥ ಕಾರ್ಯ ಅದು. ಮೊದಲು ಯಾವತ್ತೂ ಕೂಡ ಯಾರು ಕೂಡ ಪ್ರಾರ್ಥನೆ ಮಾಡಿಲ್ಲ ಅಂತೇಳಿ ಅಂದ್ಕೊಳ್ತೀವಿ. ಹಲ್ಲೆಲೂಯಾ. ಬಾದರ್ಲಿಯಲ್ಲಿ ಮಾಡಿರ್ತಕ್ಕಂಥ ಪ್ರಾರ್ಥನೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಅನೇಕ ಕುಂದಿ ಹೋಗಿರ್ತಕ್ಕಂಥ ಜನರಿಗೆ ಅಕೌಂಟಲ್ಲಿ ಹಣ ತುಂಬುವಂತೆ ದೇವರು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಮಾರ್ಪಡಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಯಾರವರು? PM. ಹಲ್ಲೆಲೂಯಾ. ನಮ್ಮ ಪ್ರಧಾನಮಂತ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ವರ್ಷಗಳು ನಾನು ಯಾಕಪ್ಪ ಪ್ರಾರ್ಥನೆ ಮಾಡ್ತಾರೆ ಅಪ್ಪರು? ಸುಮ್ಮನೆ ಅಕೌಂಟಲ್ಲಿ ಹಣ ಬೀಳ್ಬೇಕು. ಹೆಂಗೆ ಹಣ ಬೀಳ್ತಾವ? ಸುಮ್ಮನೆ ಹಣ ಬೀಳಂದ್ರೆ ಬೀಳ್ತಾವ? ಹಲ್ಲೆಲೂಯಾ. ಕಷ್ಟಪಡಲಾರ್ದು ಬೀಳ್ತಾವ? ಹಲ್ಲೆಲೂಯಾ. ಕಷ್ಟಪಟ್ಟರೆ ನೀವು ಹಣಕ್ಕೆ? ಕಷ್ಟಪಟ್ಟಿಲ್ಲ, ಆದರೆ ದುಡ್ಡು ಆಗ್ತಾನೆ ಇದ್ದಾನೆ. ಅಲ್ಲಿ ಯಾವ ಗೌರ್ಮೆಂಟ್ ಅದು? ಪ್ರಪಂಚದ ಗೌರ್ಮೆಂಟ್. ಇದು ಭಾರತದ ಗೌರ್ಮೆಂಟ್, ಹೆವೆನ್ಲಿ ಗೌರ್ಮೆಂಟ್. ಹಲ್ಲೆಲೂಯಾ. ಆತನ ಕೈ ಕೆಳಗಡೆ ಇರುವಂಥವ್ರು ಇವರೆಲ್ಲರೂ. ಆತ ಯಾರ ಕಿವಿ ಹಿಂಡ್ತಾನ, ಯಾರ ಮನಸ್ಸನ್ನು ಮಾರ್ಪಡಿಸ್ತಾನ, ಯಾರನ್ನ ಉದ್ಧರಿಸುವಂತೆ ಮಾಡಬೇಕು ಉದ್ಧರಿಸ್ತಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವರಲ್ಲಿ ಇಟ್ಟಿರ್ತಕ್ಕಂಥ ಮೊರೆಗಳು ಚಿಕ್ಕವೇ ಆಗಿರಲಿ ದೊಡ್ಡವೇ ಆಗಿರಲಿ, ದೇವರು ನೆರವೇರಿಸಲಾರದೆ ಇರೋದೆಲ್ಲ ನೆರವೇರಿಸ್ತಾನೆ. ಆದರೆ ನಂಬುವಂಥದ್ದು ನಮ್ಮ ಕಡೆಗೆ ಬಿಟ್ಟಿರುವಂಥ, ನಾವು ನಂಬಲಾರದೆ ಇದ್ದರೆ ಯಾವ ಕಾರ್ಯಗಳು ಕೂಡ ಆಗಲ್ಲ. ದೇವ್ರ ಬಳಿಗೆ ಬರಲಾರದೆ ಇದ್ದರೆ, ದೇವರ ಸಮೀಪಕ್ಕೆ ಬರಲಾರದೆ ಇದ್ದರೆ ಯಾವ ಕಾರ್ಯಗಳು ಕೂಡ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಮತ್ತೊಂದು ಸಾರಿ ಆ ವಾಕ್ಯವನ್ನು ನೆನಪು ಮಾಡ್ತಾ ಇದ್ದಾನೆ. ಯೆಹೋವನು ಬಿದ್ದವರನ್ನೆಲ್ಲ ಮೇಲೆತ್ತುತ್ತಾನೆ, ಕುಗ್ಗಿದವರನ್ನೆಲ್ಲ ಉದ್ಧರಿಸ್ತಾನೆ. ಆತನು ನಮ್ಮ ಪರವಾಗಿ ಇದ್ದಾನೆ. ದೇವರಂದರೆ ನಮಗೋಸ್ಕರವಾಗಿ ಇರುವಾತ. ನಮ್ಮನ್ನು ಯಾಕೆ ಉಂಟು ಮಾಡಿದಾನೆ? ಆತನ ಸ್ವರೂಪದಲ್ಲಿ, ಅಂದರೆ ನಾವು ಆತನೋಪಾದಿಯಲ್ಲಿ ರಾಜರಾಗಿ ಇರಬೇಕಂತೇಳಿ. ಹಲ್ಲೆಲೂಯಾ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಏನು ಮಾಡಿದೆ? ಬಿಡುಗಡೆ ಮಾಡಿದೆ, ಅರಸರಾಗಿ ಯಾಜಕರಾಗಿ. ಹಲ್ಲೆಲೂಯಾ. ಕೆಲವೊಬ್ಬರು ಅರಸರಾಗಲಿಕ್ಕಿದ್ದೀರಾ, ಕೆಲವೊಬ್ಬರು ಯಾಜಕೋದ್ಯೋಗವನ್ನು ಮಾಡಲಿಕ್ಕಿದ್ದೀರಾ. ಈಗಲ್ಲ, ಯಾವಾಗ? ಬರುವಿಕೆಯಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಯಾರು ಒಂದು ವೇಳೆ ಬರೀ ಅಯ್ಯರೇ ವಾಕ್ಯ ಕೇಳ್ಬೇಕಾ ಅಂತೇಳಿ ಅನ್ನೋ ಸ್ಥಿತಿಯಲ್ಲಿದ್ದೀರಿ, ಅವಾಗ ಮುಂದೆ 1000 ವರ್ಷಗಳ ಆಡಳಿತದಲ್ಲಿ ದೇವರ ಆ ಒಂದು ಜ್ಞಾನವನ್ನು ದೇವರು ಯಾರಿಗೆ ಕೊಡ್ತಾರೆ? ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪೇತ್ರ ಮೀನು ಹಿಡಿಯುವಂಥ ವ್ಯಕ್ತಿ. ಹಲ್ಲೆಲೂಯಾ. ಮತ್ತು ಯೋಹಾನ ಮೀನು ಹಿಡಿಯುವಂಥ ವ್ಯಕ್ತಿ. ಸುಂಕದ ಮತ್ತಾಯ ಅದೇನೋ ಸುಂಕವನ್ನು ಎತ್ತಿಕೊಳ್ಳುವಂಥ ವ್ಯಕ್ತಿ. ಹಲ್ಲೆಲೂಯಾ. ಮೋಶೆ ಸ್ವಲ್ಪ ಏನೋ ವಿದ್ಯೆ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ನೆಹೆಮೀಯ ರಾಜನ ಸನ್ನಿಧಾನದಲ್ಲಿ ಪಾನೀಯವನ್ನು ಹಾಕುವಂಥ ವ್ಯಕ್ತಿ. ಅಂಥವರಿಗೆ ಜ್ಞಾನ ಇರಲಾರ್ದಂಥ ಅಂಥ ಪಾಮರರನ್ನು ದೇವರು ಏನು ಮಾಡಿದರೆ? ಜ್ಞಾನವನ್ನು ಕೊಟ್ಟು, ಎಷ್ಟು ಜ್ಞಾನ ಪಡೆದಂಥವರ ಮುಂದೆ ಇವರು ಇಂತಹ ಜ್ಞಾನ ಎಲ್ಲಿಂದ ಬಂತು ಎನ್ನುವ ಉಪಾಧಿಯಲ್ಲಿ ದೇವರು ಏನು ಮಾಡಿದ್ರು? ಅವರನ್ನು ಮೇಲಕ್ಕೆ ಎತ್ತಿದ್ರು. ಅವ್ರು ಎಷ್ಟೆಷ್ಟೋ ದೊಡ್ಡ ಪಾಂಡಿತ್ಯವನ್ನು ಪಡೆದಂಥವ್ರು, ಓದಿದಂಥವ್ರು ಇವತ್ತಿನ ಸಮಯದಲ್ಲಿ ಬೈಬಲಲ್ಲಿ ಸ್ಥಾನವನ್ನು ಸಂಪಾದನೆ ಮಾಡಿಕೊಂಡಿಲ್ಲ. ಆದರೆ ಪಾಮರರು, ಜಾಲರು, ಏನೂ ಗೊತ್ತಿರಲಾರ್ದಂಥ ಮಕ್ಕಳು, ಅವರಿಗೆ ದೇವರು ಜ್ಞಾನವನ್ನು ಕೊಟ್ಟು ಏನು ಮಾಡಿದ್ದಾರೆ? ಸತ್ಯವೇದವನ್ನು ಬರೆಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ಅದ್ರ ಸಲುವಾಗಿ ಹೇಳ್ತೀನಿ, ಈ ಲೋಕದಲ್ಲಿ PhD, MCom, MSc, MA ಯಾವುದಾದ್ರೂ ತಗೋರಿ ಡಿಗ್ರಿ, ಅವೆಲ್ಲ ಮಾಡಿದವರು ದೊಡ್ಡವರಲ್ಲ, ಅವರು ಜ್ಞಾನವಂತರಲ್ಲ. ಜ್ಞಾನವಂತರಂದ್ರೆ ಯಾರು? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಂಡಂಥ ನೀವುಗಳೇ ಜ್ಞಾನಿಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಯೋಷಯನ ಪ್ರವಾದನೆಗಳಂತ 4:6 ಹೇಳುತ್ತೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ನೀವು ಜ್ಞಾನ ಉಳ್ಳವರಾಗಿ ದೇವರ ಕಡೆಗೆ ಬಂದಿದ್ದೀರಿ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಆ ವಾಕ್ಯ ಏನಂತಂದರೆ, ನಾವು ಜ್ಞಾನವುಳ್ಳವರಾಗಿ ಇರಬೇಕು. ನಮ್ಮ ದೇವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಸಮಸ್ಯೆ ಇವತ್ತು ಬರಲಿ, ಎಂತಹ ಸಮಸ್ಯೆ ಬರಲಿ, ಆ ಸಮಸ್ಯೆಯನ್ನು ದೇವರು ನಿವಾರಣೆ ಮಾಡ್ತಾನೆ. ಆ ನಂಬಿಕೆ ನನಗಿರಬೇಕು, ನಿಮ್ಮೆಲ್ಲರಿಗೂ ಕೂಡ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ವಾಕ್ಯ ಹೇಳುತ್ತೆ, ಆತನು ತನ್ನ ದೂತರನ್ನು ಏನು ಮಾಡ್ತಾನಂತೆ? ಆಪತ್ತು ಬಂದಂಥ ಸಮಯದಲ್ಲಿ ಕಾವಲಾಗಿಡ್ತಾನೆ. ದೂತರಿದ್ದರೆ ಅದನ್ನು ನಾವು ನಂಬಬೇಕು, ವಿಶ್ವಾಸ ಇಡಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸನೇರಿವ ಅರಸನು ಬೆನ್ನಟ್ಟಿ ಆಯಿತು, ನಾಳೆ ದಿವಸದಲ್ಲಿಯೇ ಯೆರೂಸಲೇಮು ನನ್ನ ಪಾಲಾಗುತ್ತೆ,
ನಾಳೆ ದಿವಸದಲ್ಲಿಯೇ ದೇವಾಲಯವನ್ನು ನಾನು ಕೊಳ್ಳೆ ಹೊಡಿತೀನಿ. ನಾಳೆ ದಿವಸದಲ್ಲಿ ಇಸ್ರಾಯೇಲಿನ ಎಲ್ಲ ಯೆರೂಸಲೇಮಿನಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳನ್ನು ಸಾಯಿಸ್ತೀನಿ. ಆಯಿತು, ಯೆರೂಸಲೇಮು ಕೂಡ ನಾನು ಗೆದ್ದಿರುವಂಥ ರಾಜ್ಯಗಳ ಲೀಸ್ಟಲ್ಲಿ ಬರುತ್ತೆ ಅಂತೇಳಿ ಅಂದುಕೊಂಡಿರ್ತಕ್ಕಂಥ ಆಸನೇರೀಬ ಅರಸನ ಆ ಒಂದು ಆಲೋಚನೆ, ಕುಯುಕ್ತಿ ಎಲ್ಲವನ್ನ ದೇವರು ಉಲ್ಟಾ ಪಲ್ಟಾ ಮಾಡಿದ್ರು ಪ್ರಿಯರೇ. ಕಾರಣ ಒಂದೇ, ದೇವರು ತನ್ನ ಮಗನಾಗಿರುವಂಥ ಹಿಜ್ಕೀಯನು, ಭಕ್ತನಾಗಿರುವಂಥ ಹಿಜ್ಕೀಯನು ತನ್ನ ಬಳಿಗೆ, ತನ್ನ ಪಾದ ಸನ್ನಿಧಾನದ ಬಳಿಯಲ್ಲಿ ಬಂದು ಸಮಸ್ಯೆಯನ್ನು ಹೇಳಿಕೊಂಡಿರ್ತಕ್ಕಂಥ ಹಿಜ್ಕೀಯನು ಆ ಹಿಜ್ಕೀಯನ ಮೊರೆಯನ್ನು ಕೇಳಿದ ಪ್ರಿಯರೇ. ಕೇಳಿ ಒಂದೇ ಸಾರಿ ಒಬ್ಬ ದೂತನನ್ನು ಕಳುಹಿಸಿದ. 6 ರೆಕ್ಕೆಗಳುಳ್ಳಂಥ ದೇವದೂತ ಬಂದು ಇಳಿದು ಆ ಸನ್ಹೇರೀಬ ಪಾಳೆಯದಲ್ಲಿ ಇಳಿದು 1,85,000 ಬಲಾಢ್ಯರು, ಭಯಂಕರವಾಗಿರ್ತಕ್ಕಂಥ ಕ್ರೂರಿಗಳು ಆಗಿರುವಂಥವರನ್ನ ಒಂದು ರಕ್ತದ ಹನಿ ಬರಲಾರದ ಹಾಗೆ ಒಂದೇ ಒಂದು ಮಿಲ್ಲಿ ಸೆಕೆಂಡಲ್ಲಿ ಅವರ ಪ್ರಾಣ ಹೋಗುವಂತೆ ಮಾಡಿದ ಕಾರಣ ಏನಂದರೆ, ದೇವರ ಕೈಯಲ್ಲಿ ಜೀವ ಇದೆ, ದೇವರ ಕೈಯಲ್ಲಿ ಆಯುಷ್ಯ ಇದೆ. ಆಯುಷ್ಯವನ್ನು ತೆಗೆದು ಹಾಕುವಂಥ ಶಕ್ತಿ ಕೂಡ ದೇವರ ಕೈಯಲ್ಲಿದೆ ಪ್ರಿಯರೇ. ಇವತ್ತು ಯಾವ ಒಂದು ಸಮಸ್ಯೆಗೆ ನೀನು ಭಯಪಡ್ತಾ ಇದೆಯಾ? ಯಾವ ಸಮಸ್ಯೆ ನಿನ್ನ ಜೀವಿತವನ್ನು ಆಳ್ತಾ ಇದೆ? ಯಾವ ಸಮಸ್ಯೆ ನೀನು ಕುಗ್ಗಿ ಹೋಗುವಂತೆ ಮಾಡ್ತಾ ಇದೆ? ಯಾವ ಸಮಸ್ಯೆ ನೀನು ಬಿದ್ದು ಹೋಗುವಂತೆ ಮಾಡಿದೆ? ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಮನ ಮುರಿದವರನ್ನ, ಕುಗ್ಗಿದವರನ್ನ, ತನ್ನ ಮಾತನ್ನ ಕೇಳುವಂಥವರನ್ನ ಉದ್ಧರಿಸುವಂಥ ದೇವರಾಗಿದ್ದಾನೆ. ತನ್ನ ಬಳಿಗೆ ಬರುವಂಥವರನ್ನ ಕೈ ಬಿಡಲಾರದ ದೇವರು ಆತನು ಎಂಬುದಾಗಿ ಪ್ರಿಯರೇ. ಈ ಸಮಯದಲ್ಲಿ ದೇವರನ್ನ ಏನೆಂದುಕೊಂಡಿದ್ದೀರಿ ನೀವು? ಒಂದು ಸಾರಿ ಆಲೋಚನೆ ಮಾಡ್ರಿ. ಆತನ ಪಾದ ಇದುವೇ ಭೂಮಿಯಾಗಿದೆ. ಈ ಭೂಮಿಯಲ್ಲಿಯೇ ಆತನ ಪಾದವನ್ನು ನೀನು ಹಿಡಿಯಲಾರದೆ ಹೋದರೆ ನಿನಗೆ ಮುಕ್ತಿ ಮೋಕ್ಷ ಬೇರೆ ಎಲ್ಲಿ ಸಿಗುವುದುಂಟು ಪ್ರಿಯನೇ? ಸಹೋದರ ಸಹೋದರಿ, ಒಂದು ಸಾರಿ ಆಲೋಚನೆ ಮಾಡು. ದೇವರು ವಾಕ್ಯ ಹೇಳ್ತಾ ಇದೆ, ಸನ್ಹೇರೀಬ ಅರಸನು ತನ್ನ ಅಹಂಕಾರವನ್ನು ತೋರ್ಪಡಿಸಿದ, ದೇವರಿಗೆ ವಿರೋಧವಾಗಿ ಬಂದ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಅವನು ಮುಂದೆ ಹೋಗಿ ಬೇರೊಂದು ದೇಶದಲ್ಲಿ ಸತ್ತನು ಎಂಬುದಾಗಿ. ದೇವರಿಗೆ ವಿರೋಧವಾಗಿರುವಂಥವ್ರು ಯಾರೂ ಕೂಡ ಮೋಕ್ಷವನ್ನು ಪಡೆಯುವುದಿಲ್ಲ ಪ್ರಿಯರೇ. ವಿರೋಧವಾಗಿರುವಂಥವ್ರು ಯಾರೂ ಕೂಡ ಸಮಾಧಾನ ಇರಲಾರದ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಹೆಂಗಿದೆ? ನಿನ್ನ ಕುಟುಂಬದವರು ಯಾವ ರೀತಿಯಾಗಿದ್ದಾರೆ? ದೇವರ ಬಳಿಯಲ್ಲಿದ್ದಾರಾ? ದೇವರಿಂದ ದೂರ ಆಗಿದ್ದಾರಾ? ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ಸಮಸ್ಯೆ ಭಯಂಕರವಾಗಿರುವಂಥ ಸಮಸ್ಯೆ, ಎಲ್ಲರ ಪ್ರಾಣಗಳು ಹೋಗುವಂಥ ಸಮಸ್ಯೆ, ರಾಜ್ಯವೆಲ್ಲ ಹೋಗುವಂಥ ಸಮಸ್ಯೆ, ಭಂಡಾರದಲ್ಲಿರುವಂಥ ಹಣವೆಲ್ಲ ಹೋಗುವಂಥ ಸಮಸ್ಯೆ ದೇವರೇ. ಆದರೆ ನೀನು ಜೋಕ್ಯ ಮಾಡಿಕೊಂಡು, ನೀನು ಸ್ವಾಮಿ ಲಕ್ಷ್ಯ ತೆಗೆದುಕೊಂಡು ಕರ್ತನೆ, ನೀನು ಸ್ವಾಮಿ ನಿನ್ನ ಮಕ್ಕಳ ಪರವಾಗಿ ಯುದ್ಧ ಮಾಡಿ ಅದ್ಭುತವಾಗಿ ಸ್ವಾಮಿ ಆ ಸಮಸ್ಯೆಯನ್ನು ಸಮಾಧಾನವಾಗಿ ಒಂದೇ ಒಂದು ರಾತ್ರಿಯಲ್ಲಿ ಮಾರ್ಪಡಿಸಿದಂಥ ದೇವರು ನೀನು ಸ್ವಾಮಿ. ಹೌದು ಕರ್ತನೆ, ನಮ್ಮ ಜೀವಿತಗಳು ನಿನ್ನ ಕೈಯಲ್ಲಿ ಉಂಟಯ್ಯ. ಹೌದು ಕರ್ತನೆ, ಈ ಒಂದು ಕಾಲಗಳನ್ನು ಕರ್ತನೆ ಇಬ್ಬಾಗಿಸಿದಂಥ ದೇವರು ನೀನು. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ 2 ಭಾಗವಾಗಿ ಮಾರ್ಪಡಿಸುವಂಥ ಮಹಾದೇವರು ನೀನಾಗಿದ್ದೀಯಪ್ಪ. ಹೌದು ರಾಜನೇ, ಸಮಸ್ಯೆ ನಮ್ಮ ಕಣ್ಣಿಗೆ ಕಾಣುವ ಸಮಸ್ಯೆಯೇ ಅಲ್ಲ. ಆ ಸಮಸ್ಯೆ ಸಮಾಧಾನವಾಗಿ ಬೇಗನೆ ಮಾರ್ಪಡಿಸುವಂಥ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಾವು ವಿಶ್ವಾಸ ಇಡ್ತಾ ಇದ್ದೇವೆ, ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಕುಗ್ಗಿದವರಾದ ನಮ್ಮನ್ನ, ಬಿದ್ದವರಾದ ನಮ್ಮನ್ನ ನೀನು ಮೇಲೆತ್ತುವ ದೇವರಾಗಿದ್ದೀಯ ಕರ್ತನೆ, ಉದ್ಧರಿಸುವ ದೇವರಾಗಿದ್ದೀಯ, ನಮ್ಮ ಪರವಾಗಿ ನಿಲ್ಲುವ ದೇವರಾಗಿದ್ದೀಯ. ಯಾವುದು ಸ್ವಾಮಿ ಇದೆಯೋ ಕರ್ತನೆ ಅದೆಲ್ಲವನ್ನು ತೊಲಗಿಸುವ ದೇವರಾಗಿದ್ದೀಯಪ್ಪ. ಸಮಸ್ಯೆಯನ್ನು ಬಿಡುಗಡೆ ಕೊಡುವ ದೇವರಾಗಿದ್ದೀಯ ಸ್ವಾಮಿ. ಈ ಮಕ್ಕಳು ಕೂಡ ಅದನ್ನೇ ನಂಬ್ತಾ ಇದ್ದಾರೆ. ಅವರ ನಂಬಿಕೆ ಅಂತ ಅವರಿಗೆ ಪರಿಪೂರ್ಣವಾದ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬಂದಿರುವಂಥ ಇವರನ್ನು, ಇವರ ಕುಟುಂಬಗಳಲ್ಲಿರುವಂಥವರೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಶಾಂತಿ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆ ಉಂಟಾಗಲಿ ಎಂಬುದಾಗಿ ಭಕ್ತಿಯ ಜೀವಿತವನ್ನು ಬಿಟ್ಟು ಹೋಗದೆ ಭಕ್ತಿಯಲ್ಲಿಯೂ ಭಕ್ತಿಯ ಬಲದಲ್ಲಿಯೂ ನಿನಗಾಗಿ ಸ್ವಾಮಿಯವರು ಕಾಯುವಂಥ ಸ್ಥಿತಿಯನ್ನು ಅನುಗ್ರಹ ಮಾಡಬೇಕು
ಮಾಡಬೇಕೆಂಬುದಾಗಿ ಬೇಡಿದೆಲ್ಲವನ್ನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲವಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್. ಇಂಥ ಒಳ್ಳೆ